ಇದು ಕುಕಿಂಗ್ ರೇಂಜ್ ಅಂತ ಆಲ್ಮೋಸ್ಟ್ ಫಾರಿನ್ ಅಲ್ಲಿ ಯೂಸ್ ಮಾಡ್ತಾರೆ. ಮೇಲ್ಗಡೆಯಿಂದ ನಿಮಗೆ ಗ್ಯಾಸ್ ಸ್ಟವ್ ತರ, ಕೆಳಗಡೆಯಿಂದ ಓವನ್, ಎರಡು ಆಪ್ಷನ್ ಇದೆ. ಓಕೆ ಓಕೆ, ಒಂದ್ರಲ್ಲೇ ಗ್ಯಾಸ್ ಸ್ಟವ್ ಮತ್ತು ವೆಬನ್ ಒಂದೇ ಒಂದರಲ್ಲಿ ಬರ್ತದೆ ಎರಡು. ಇದು ಬಿಲ್ಟ್ ಇನ್ ರೆಫ್ರಿಜರೇಟರ್. ಸೊ ಕೆಳಗಡೆ ಏನ್ ಬರುತ್ತೆ? ಇದು ಡೀಪ್ ಫ್ರೀಸ್. ಸರ್ ಇದೆಲ್ಲ ಏನೇ ಇದ್ರು ಕಸ್ಟಮೈಸ್ಡ್ ಅಲ್ವಾ? ಈ ಕಲರ್ಗಳಾಗಿರ್ಬೋದು ಅಥವಾ ಏನೇ ಇದ್ರು ಕಸ್ಟಮೈಸ್ಡ್. ಇಲ್ಲಿ ತನಕ ನಮ್ದು ಫ್ರಿಜ್ ಕೊಡ್ತೇವೆ. ಇದು ಬೇಸ್ ಇಂಟೀರಿಯರ್ ಗೆ ನೀವು ಯಾವ್ದು ಲ್ಯಾಮಿನೇಟ್ಸ್ ಹಾಕ್ತೀರಾ, ಇದು ಕಲರ್ ಯಾವ್ದು ಹಾಕ್ತೀರಾ, ಅದು ನಿಮ್ ಇಂಟೀರಿಯರ್ ಬೇಸ್ ಹೋಗುತ್ತೆ. ಓಕೆ. ಸೊ ನೋಡಿ, ಇದು ಒಂದ್ ರೀತಿ ಕಪಾಟ ತರ ಅಂತಾನೆ ಅನ್ಸುತ್ತೆ, ಕಪಾಟೆ ಅನ್ಸುತ್ತೆ ಇದು ಅಲ್ವಾ? ಬಟ್ಟೆಗಳನ್ನ ಇಡುವಂತದ್ದು ಇದೆಲ್ಲ ಕಪಾಟು ಅಂತ. ಆದ್ರೆ ಇದು ನಮ್ಗೆ ಫ್ರಿಡ್ಜ್. ಇದೊಂದು 5000 ಹಾಗೆ. ಇದು 5000 ರೇಂಜಿನ ಒಂದಿದು. ಸೊ ಅದೇ ರೀತಿಯಾಗಿ ಕಾಸ್ಟ್ಲಿ ಯಾವುದು? ಇದು ಹಿಡ್ಕೊಳ್ಬಹುದು 62,000 ತನಕ ಆಗ್ತದೆ. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಉಡುಪಿಯ ಕುಂಜುಬೆಟ್ಟಿನಲ್ಲಿದ್ದೇನೆ. ಸೊ ಇಲ್ಲಿ ಕ್ಯಾಫ್ ಎನ್ನುವಂತಹ ವೈಬ್ರೆಂಟ್ ಕಿಚನ್ ಸ್ಟುಡಿಯೋ. ಸೊ ಈಗ ನಮ್ಮ ಅಡುಗೆ ಕೋಣೆಗಳೆಲ್ಲವೂ ಕೂಡ ಬದಲಾಗಿದೆ, ಹೊಸತನಕ್ಕೆ ಮಾರ್ಪಾಡಾಗಿದೆ. ಸೊ ಹೀಗಿರುವಾಗ ಇದೊಂದು ಉಡುಪಿಯ ದೊಡ್ಡ ಸ್ಟುಡಿಯೋ ಅಥವಾ ಶೋರೂಮು. ಸೊ ನಮ್ಮ ಗ್ಯಾಸ್ ಸ್ಟವ್ಗಳಾಗಿರ್ಬೋದು, ಚಿಮ್ನಿಗಳಾಗಿರ್ಬೋದು, ಅಥವಾ ಒಂದು ಅಡುಗೆ ಕೋಣೆಯಲ್ಲಿ ಇರುವಂತಹ ಒಂದು ಬೇರೆ ಬೇರೆ ರೀತಿಯಾದಂತಹ ನಮಗೆ ವಸ್ತುಗಳು ಇಲ್ಲಿ ಸಿಗ್ತವೆ. ಸುಮಾರು 5,000ದಿಂದ ಹಿಡಿದು 2,00,000 ರೂಪಾಯಿವರೆಗಿನ ವಸ್ತುಗಳು ಇಲ್ಲಿ ಸಿಗುತ್ತೆ. ಸೊ ಬನ್ನಿ, ಸೊ ಇವರ ಜೊತೆಗೆ ಈ ಕ್ಯಾಫ್ ಅಂದರೆ ಏನು, ಇಲ್ಲಿ ಯಾವ ರೀತಿಯ ಪ್ರಾಡಕ್ಟ್ಗಳು ಸಿಗ್ತವೆ, ಇದರ ಗುಣಮಟ್ಟ, ಇದರ ಬೆಲೆ ಎಲ್ಲವನ್ನ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಕ್ಯಾಫ್ ಅಂದರೆ ಕಿಚನ್ ಅಪ್ಲೈನ್ಸಸ್ ಆ್ಯಂಡ್ ಫರ್ನಿಚರ್ ಫಿಟ್ಟಿಂಗ್ ಅಂತ. ಇಲ್ಲಿ ನಮ್ಮದು ಕ್ಯಾಟಗರಿ ಅಂದರೆ ಬಿಲ್ಡ್ ಇನ್ ಹಾಬ್ಸ್, ಚಿಮ್ನೀಸ್ ಆ್ಯಂಡ್ ಬಿಲ್ಡ್ ಇನ್ ರೆಫ್ರಿಜರೇಟರ್ಸ್, ಡಿಶ್ ವಾಷರ್ಸ್, ಓವೆನ್, ಮೈಕ್ರೋವೇವ್ ಎಲ್ಲ ಇದೆ ನಮ್ಮಲ್ಲಿ. ಸರ್ ಒಂದು 5,000ದಿಂದ ಹಿಡಿದು 2,00,000ವರೆಗಿನ ಒಂದು ಪ್ರಾಡಕ್ಟ್ ಇರುತ್ತಲ್ಲ ನಮ್ಮಲ್ಲಿ. 5,000 ಇಂದ ಸ್ಟಾರ್ಟ್ ಆಗಿ ಅಪ್ ಟು 2 lakh ತನಕ ನಮ್ಮಲ್ಲಿ ಪ್ರಾಡಕ್ಟ್ಸ್ ಇದೆ. ಸರ್ ನಂಗೆ ಒಂದೊಂದೇ ತೋರಿಸ್ತೀರಾ? ಯಾಕಂದ್ರೆ ನಾನು ಹೊಸ ಒಂದು ಇದನ್ನ ನೋಡಿದ್ದು ಒಂಚೂರು ಕಮ್ಮಿ. ಸೊ ಇವುಗಳನ್ನು ಹೇಗೆ ಬಳಸ್ತಾರೆ ಎನ್ನುವುದನ್ನು ಒಂದಷ್ಟು. ಬೇಸಿಕ್ ಆಗಿ ನಮ್ಮ ಹತ್ರ ಕುಕ್ ಟಾಪ್ಸ್, ಈಗ ನಮ್ಮದು ಗ್ರಾನೈಟ್ ಇಂದ ಮೇಲ್ಗಡೆ ಇಡುವಂಥದ್ದು ಕುಕ್ ಟಾಪ್ಸ್. ಇದು ನಮ್ಮದು ಬೇಸಿಕ್ ಇಂದ ಸ್ಟಾರ್ಟ್ ಆಗುತ್ತೆ. ನಂತರ ನಮ್ಮಲ್ಲಿ ಹಾಬ್ಸ್ ಅಂದ್ರೆ ನಿಮಗೆ ಗ್ರಾನೈಟ್ ಇಂದ ಕನ್ಸಿಲ್ಡ್ ಆಗ್ತದೆ, ಮತ್ತೆ ಟೇಬಲ್ ಟಾಪ್ ಸಹ ಮಾಡಬಹುದು ನಾವು. ಸೊ ಇದಕ್ಕೆ ಫಿಕ್ಸ್ಡ್ ತರ ಫಿಟ್ ತರ. ಓಕೆ, ಈ ರೀತಿಯಾಗಿ ಮೇಲ್ಗಡೆ ಏನೋ ಇದೇ ಇರೋದೇ ಇಲ್ಲ. ಇದು ನಮ್ಮ ನೆಲಕ್ಕೆ ಅಥವಾ ನಾವು ಏನು ಇದು ಮಾಡ್ತೀವಲ್ಲ ಮಾರ್ಬಲ್ಲು, ಸೊ ಅದಕ್ಕೆ ಒಂದು ಫಿಕ್ಸ್ಡ್ ತರ ಇರುವ ಹಾಗೆ. ಹೌದು, ಇದು ಬೇಕಾದ್ರೆ ನಾವು ಮೇಲ್ಗಡೆ ಸಹ ಇಡಬಹುದು. ಇದಕ್ಕೆ ಲೆಗ್ ಬರ್ತದೆ ಕೆಳಗಡೆಯಿಂದ. ಓಕೆ. ಸೊ ಬೋತ್ ಆಪ್ಷನ್ ಆಗಿ ನಾವು ಯೂಸ್ ಮಾಡಬಹುದು ಇದನ್ನು. ಓಕೆ. ಸೊ ಇದು ಒಂದು 5,000ದಿಂದ ಹಿಡಿದು ಇದಕ್ಕೀಗ ಒಂದೆಷ್ಟು 59,000ವರೆಗೆ ಇರುತ್ತಲ್ಲ ಸರ್? ಹೌದು. ಸೊ ಆಮೇಲೆ ಸರ್ ಬೇರೆ ಇದು ನಮ್ದು ಇಂಡಕ್ಷನ್ ಬರ್ತದೆ. ಓಕೆ. ಇಂಡಕ್ಷನ್ ಅಲ್ಲಿ ಡ್ಯುಯಲ್ ಝೋನ್, 2 ಪಾತ್ರೆಗಳನ್ನು ನಾವು ಇಟ್ಟು ಒಂದೇ ಸರಿ ಕುಕ್ ಮಾಡಬಹುದು. ಓಕೆ. ನಂತರ ಇದು ಚಿಮ್ನೀಸ್. ಈಗ ಜಸ್ಟ್ ಹೀಗೆ ಮಾಡಿದ್ರೆ ಓಪನ್ ಆಗ್ತದೆ. ಸೇಮ್ ಆಫ್. ಈಗ ಜಸ್ಟ್ ಪುನಃ ಹೀಗೆ ಮಾಡಿದರೆ. ಸೊ ಇದೆಲ್ಲವೂ ಕೂಡ ಆಧುನಿಕ ಸಲಕರಣೆಗಳು. ಸೊ ಈಗಿನ ನಮ್ಮ ಇಂಟೀರಿಯರ್ಸ್ ಹೇಗಿರುತ್ತೋ ಅದಕ್ಕೆ ಸೂಕ್ತವಾದಂತಹ ಒಂದು ಅಡುಗೆಯ ಪರಿಕರಗಳು ಇಲ್ಲಿ ನಮ್ಗೆ ಸಿಗ್ತವೆ. ನಂತರ ಹೋದ್ರೆ ನಮಗೆ ಸೊ ಈ ಬಿಲ್ಡಿಂಗು ನಮ್ಮ ಟಾಟಾ ಕ್ರೋಮದ ಎದುರುಗಡೆ ಇದೆ. ಸೊ ರಾಮ್ರಾಜ್ ಬಟ್ಟೆ ಅಂಗಡಿಯ ಪಕ್ಕದಲ್ಲೇ ಇರೋದು. ನೆಕ್ಸ್ಟ್ ನಿಮಗೆ ಸಿಂಕ್ಸ್ ಬರ್ತದೆ, ಕಿಚನ್ ಸಿಂಕ್ಸ್. ಇದು ಸ್ಟೀಲ್ ಬೇಸ್ ಬರ್ತದೆ ನಿಮಗೆ. ಇನ್ನೊಂದು ಗ್ರಾನೈಟ್ ಬೇಸ್. ಇದು ಬೋತ್ ಕ್ವಾಡ್ಸ್ ಬರ್ತದೆ ಮೆಟೀರಿಯಲ್. ನೆಕ್ಸ್ಟ್ ನಿಮಗೆ ಮೈಕ್ರೋವೇವ್ಸ್ ಬಿಲ್ಟ್ ಇನ್. ಇದು ನಿಮಗೆ ಕನ್ಸಿಲ್ಡ್. ಸರ್ ಇದಕ್ಕೆಲ್ಲ ಎಷ್ಟು? 48,000 ರೂಪಾಯಿ. ಅಂದ್ರೆ ಅವರಿಗವರಿಗೆ ಯಾವ ಬೆಲೆ ಇದ್ದು ಬೇಕೋ ಅಷ್ಟರ ಮಟ್ಟಿಗೆ ಇರುತ್ತೆ. ಬಿಲ್ಟ್ ಇನ್ ಮೈಕ್ರೋವೇವ್ ಒಂದು ಸ್ಟಾರ್ಟಿಂಗ್ 30,000 ಇಂದ ರೇಂಜ್. ಓಕೆ. ನಾರ್ಮಲ್ ಆಗಿ ನಾವು ಬೇರೆ ಬೇರೆ ಕಡೆ ನೋಡಿದ್ವಿ. ಮತ್ತೆ ಸರ್ ನಾವು ಇಂಥ ಐಟಮ್ಗಳನ್ನೆಲ್ಲ ಒಂದೇ ಕಡೆ ಇದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿರೋದನ್ನ ನಾನು ನೋಡಿರಲಿಲ್ಲ. ಅಂದ್ರೆ ಆ ಒಂದೇ ಕಡೆ ಹೋದ್ರೆ ಬೇರೆ ಬೇರೆ ಐಟಮ್ಗಳು ಸಿಗ್ತಲ್ಲ, ಅದರಲ್ಲೂ ಇದು ಒಂದು. ಆದ್ರೆ ಇದು ಕೇವಲ ಕಿಚನ್ನಿಗೆ ಸಂಬಂಧಪಟ್ಟಿದೆ, ಮತ್ತೆ ಒಂದು ಸ್ವಲ್ಪ ಬ್ರ್ಯಾಂಡೆಡ್ ಅಲ್ವಾ? ಮತ್ತೆ ಇದು ಆಟೋಮೆಟಿಕ್ ಹೀಗೆ ಓಪನಿಂಗ್. ಓಕೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಏನು ಅಂತ ಹೇಳಿದ್ರೆ ನಿಮ್ಮ ಇಂಟೀರಿಯರ್ಸ್ಗಳ ಜೊತೆಗೆ ಅಲ್ವಾ, ಸಪರೇಟ್ ಒಂದು ಬಾಕ್ಸ್ ತರ ಅಲ್ಲ, ನಮ್ಮ ಗೋಡೆಯ ಒಳಗೆ ಇರೋ ಹಾಗೆ. ಅಂದ್ರೆ ಈಗ ಮಾಡ್ಯುಲರ್ ಕಿಚನ್ಗೆ ಯಾವ ತರ ಸಂಬಂಧಪಟ್ಟಿದ್ದು ಎಲ್ಲ ನಮ್ಮಲ್ಲಿದೆ. ಓಕೆ. ಸೊ ಇದೆಲ್ಲ ವೆರೈಟಿ ಮೈಕ್ರೋವೇವ್ ಅಲ್ಲ? ಇದು ನಿಮಗೆ ಬಿಲ್ಡ್ ಇನ್ ಓವೆನ್. ನನಗೆ ಇದೆಲ್ಲ ತೀರಾ ಈ ರೀತಿ ಆಧುನಿಕ ಇದನ್ನು ನೋಡಿ ನಾನು ಹಳೆ ವಸ್ತುಗಳು ಅಥವಾ ಹಳೆ ಇಂಥದ್ದೇ ಹುಡುಕ್ತಾ ಹೋಗೋದು. ಈ ಹೊಸತನ್ನು ನೋಡುವ ಕುತೂಹಲ ನಿಜಕ್ಕೂ ಕೂಡ ಇದೆ. ಅದು ಎಷ್ಟು ಬದಲಾವಣೆಗಳೆಲ್ಲ ಆಗಿದೆ ಅಂತ.
ಮತ್ತೆ ನಮ್ಮಲ್ಲಿ 2 ಟೈಪ್ಸ್ ಆಫ್ ಡಿಶ್ ವಾಷರ್ ಇದೆ. ಓಕೆ, ಇದು ಬಿಲ್ಟ್ ಇನ್ ಬರ್ತದೆ. ಹಾಂ, ಇದು ಅಂದರೆ ಇಲ್ಲಿ ತನಕ ನಿಮಗೆ ನಾರ್ಮಲ್ ನಮ್ಮದು ಡಿಶ್ ವಾಷರ್ ಬರ್ತದೆ. ಔಟ್ ಸೈಡಿಂದ ನೀವು ಪ್ಲೈವುಡ್ ಹಾಕಿ ಯಾವ ಥರ ಲ್ಯಾಮಿನೇಟ್ ಯೂಸ್ ಮಾಡ್ತೀರಾ ಅದು ಹೆಲ್ಪ್ ಆಗುತ್ತೆ. ಓಕೆ, ಹಾಂ. ನೆಕ್ಸ್ಟ್ ವೈನ್ ಕೂಲರ್. ಇದು ಹೇಗಂದರೆ ನಿಮಗೆ ರೆಡ್ ವೈನ್ ಮತ್ತು ವೈಟ್ ವೈನ್ ಇರ್ತದೆ, ಸಪ್ರೇಟ್ ಟೆಂಪರೇಚರ್ ಮೇಂಟೈನ್ ಮಾಡ್ತದೆ ಅದರಲ್ಲಿ. ಓಕೆ, ಇದು ಫ್ರೀ ಸ್ಟ್ಯಾಂಡಿಂಗ್ ಡಿಶ್ ವಾಷರ್. ಇದು ಸೇಮ್ ನಿಮಗೆ ವಾಷಿಂಗ್ ಮಿಷಿನ್ ಥರ ಎಲ್ಲಿಯಾದರೂ ಪ್ಲೇಸ್ ಮಾಡಿ ಯೂಸ್ ಮಾಡ್ಬೋದು. ಓಕೆ, ಹಾಂ. ಇದಂತೂ ನನಗೆ ಆಗ ಒಮ್ಮೆ ನೋಡಿದೆ, ಬಹಳ ಇಷ್ಟ ಆಯಿತು. ಇದು ಪ್ಯಾಂಟ್ರಿ ಸೆಟ್, ಪ್ಯಾಂಟ್ ಯೂನಿಟ್ ಅಂತ ಬರ್ತದೆ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಐಟಮ್, ಡ್ರೈ ಐಟಮ್ಸ್ ಏನೇ ಇದ್ರು ಇದು ಈಸಿಯಾಗಿ ಇಡ್ಬೋದು ನಿಮಗೆ ಇದರಲ್ಲಿ. ಸೊ ಅದೇ ರೀತಿ ಈ ಕಡೆ ನೋಡಿ, ಈ ಕಡೆದು ನನಗೆ ಬಹಳ ಇಷ್ಟ ಆಯಿತು. ಇದು ಬಿಲ್ಟ್ ಇನ್ ರೆಫ್ರಿಜರೇಟರ್. ಹಾಂ. ಸೊ ಕೆಳಗಡೆ ಏನು ಬರುತ್ತೆ? ಇದು ಡೀಪ್ ಫ್ರೀಸ್. ಸರ್ ಇದೆಲ್ಲ ಏನಿದ್ರು ಕಸ್ಟಮೈಸ್ಡ್ ಅಲ್ವಾ? ಈ ಕಲರ್ಗಳಾಗಿರ್ಬೋದು ಅಥವಾ ಏನೇ ಇದ್ರು ಅಂದ್ರೆ ಕಸ್ಟಮೈಸ್ಡ್. ಇಲ್ಲಿ ತನಕ ನಮ್ದು ಫ್ರಿಜ್ ಕೊಡ್ತೇವೆ. ಹಾ. ಇದು ಬೇಸ್ ಇಂಟೀರಿಯರ್ಗೆ ನೀವು ಯಾವ್ದು ಲ್ಯಾಮಿನೇಟ್ಸ್ ಹಾಕ್ತೀರಾ, ಇದು ಕಲರ್ ಯಾವ್ದು ಹಾಕ್ತೀರಾ ಅದು ನಿಮ್ ಇಂಟೀರಿಯರ್ ಬೇಸ್ ಹೋಗುತ್ತೆ. ಓಕೆ, ಸೊ ನೋಡಿ ಇದು ಒಂದು ರೀತಿ ಕಪಾಟ ತರ ಅಂತಾನೆ ಅನ್ಸುತ್ತೆ, ಕಪಾಟೆ ಅನ್ಸುತ್ತೆ ಇದು ಅಲ್ವಾ? ಬಟ್ಟೆಗಳನ್ನ ಇಡುವಂಥದ್ದು ಇದೆಲ್ಲ ಕಪಾಟು ಅಂತ, ಆದ್ರೆ ಇದು ನಮಗೆ ಫ್ರಿಡ್ಜ್. ಆಮೇಲೆ ಇದು ಬಾಟಲ್ ಪುಲ್ ಔಟ್. ಬಾಟಲ್ಸ್ ಇಡೋದಾದ್ರೆ ಹಾ, ಇದರಲ್ಲಿ ಇಡ್ಬೋದು. ಓಕೆ. ಇದು ರ್ಯಾಕ್ಸ್, ಡಿಟರ್ಜೆಂಟ್ ಎಲ್ಲ ಇಡೋದಾದ್ರೆ ಇಲ್ಲಿ ಇಡ್ಬೋದು. ಇದು ಕುಕಿಂಗ್ ರೇಂಜ್ ಅಂತ, ಆಲ್ಮೋಸ್ಟ್ ಫಾರಿನ್ ಅಲ್ಲಿ ಯೂಸ್ ಮಾಡ್ತಾರೆ. ಮೇಲ್ಗಡೆಯಿಂದ ನಿಮಗೆ ಗ್ಯಾಸ್ ಸ್ಟವ್ ತರ, ಕೆಳಗಡೆಯಿಂದ ಓವನ್, ಎರಡು ಆಪ್ಷನ್ ಇದೆ. ಓಕೆ ಓಕೆ, ಒಂದ್ರಲ್ಲೇ ಗ್ಯಾಸ್ ಸ್ಟವ್ ಮತ್ತು ವೆವನ್ ಒಂದೇ ಒಂದರಲ್ಲಿ ಬರ್ತದೆ ಎರಡು. ಹಾ. ಸರ್ ಈಗ ನಾವು ನಾರ್ಮಲ್ ಆಗಿ ನಮ್ಮ ಮನೆಯಲ್ಲಿ ಈಗ 2,500 3,000 ಬಳಸ್ತೀವಲ್ಲ ಗ್ಯಾಸ್ ಸ್ಟವ್, ಅದಕ್ಕೂ ಇದಕ್ಕೂ ಏನ್ ಡಿಫರೆನ್ಸ್ ಇದೆ? ಈ ಗ್ಯಾಸ್ ಕನ್ಸಂಪ್ಷನ್ ಅಥವಾ ಗ್ಯಾಸಿನ ವಿಷಯದಲ್ಲಿ ಏನಾದ್ರೂ ಡಿಫರೆನ್ಸ್ ಇದೆಯಾ? ಇದರಲ್ಲಿ ನಿಮಗೆ ಆಟೋ ಇಗ್ನಿಷನ್ ಅಂತ ಬರ್ತದೆ, ಇಲೆಕ್ಟ್ರಿಕಲ್ಲಿ ನಿಮಗೆ ಫೈರ್ ಇದು ಆನ್ ಮಾಡ್ಬೋದು. ಮತ್ತೆ FFD ಫಂಕ್ಷನ್ ಅಂತ ಬರ್ತದೆ ಕೆಲವರಲ್ಲಿ, ಅದಂದ್ರೆ ಇದು ಫ್ಲೇಮ್ ಫೇಲ್ಯೂರ್ ಡಿವೈಸ್. ಅದು ಹೇಗೆ ಯೂಸ್ ಅಂದ್ರೆ ನಿಮಗೆ ಏನಾದ್ರೂ ಹಾಲು ಚೆಲ್ಲಿದ್ರೆ, ಉಕ್ಕಿ ಕೆಳಗಿದ್ರೆ ಅಷ್ಟಕ್ಕೆ ಆಟೋಮೆಟಿಕ್ ಆಗಿ ಫ್ಲೇಮ್ ಕಟ್ ಆಫ್ ಆಗ್ತದೆ. ಸೇಫ್ಟಿ ಫೀಚರ್ಸ್. ಓಕೆ. ಮತ್ತೆ ಇದು ಟ್ಯಾಂಡಮ್ ಬಾಕ್ಸಸ್. ಮತ್ತೆ ಇದು ಮ್ಯಾಜಿಕ್ ಕಾರ್ನರ್ ಅಂತ, ಡಿವೆಲ್ ಕಾರ್ನರ್. ಈಗ ಆ ಕಡೆಯಿಂದ ಏನಾದರೂ ತೆಗಿಲಿಕ್ಕೆ ಕಷ್ಟ ಆದ್ರೆ ನಿಮ್ಗೆ ಇದನ್ನ ಹಾಕಿ. ಓಕೆ ಓಕೆ. ನೆಕ್ಸ್ಟ್ ಇದು OTGs. ಇದು ಓವೆನ್, ಟೋಸ್ಟರ್, ಗ್ರಿಲ್ 3ಕ್ಕೆ ಸಹ ಯೂಸ್ ಆಗ್ತದೆ. ಇದು 8,990. ಹೌದು. ಓಕೆ, ಇದು ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ನೋಡುವಂಥದ್ದು. ಆದ್ರೆ ನಿಮ್ಮ ಇದು ವಿತ್ ಸ್ಟವ್ ಜೊತೆಗೆ ಇರುವಂತದ್ದೆಲ್ಲ ನಮಗೆ ತೀರಾ ಹೊಸ್ತು ಅಲ್ವಾ? ಓಕೆ. ಇದು ಚಿಮ್ನೀಸ್ ಹೀಗೆ. ಹಾ. ಓಕೆ, ಇದೆಲ್ಲ ಇದರಲ್ಲೇ ಒಂದು ವೆರೈಟಿ. ಸೊ ಅದೇ ಇಲ್ಲಿ ಬಂದ್ರೆ ಅಂತೂ ಖಂಡಿತವಾಗಿಯೂ ಕಮ್ಮಿ ಬೆಲೆಯಿಂದ ಹಿಡಿದು ಒಂದು 2 ಲಕ್ಷ ರೂಪಾಯಿವರೆಗಿನ ಒಂದು ಐಟಮ್ ನಮ್ಮ ಒಂದು ಇದರ ಹಾಗೆ ಆರ್ಥಿಕ ಮಟ್ಟವನ್ನು ನೋಡಿಕೊಂಡು ಬೇಕಾದ ಇದು. ನೀವು ಒಂದ್ಸರಿ ಪರ್ಚೇಸ್ ಮಾಡಿದ್ಮೇಲೆ ನಾವು ಸರ್ವಿಸ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆಗೆ ಯಾವ ಐಟಮ್ ಈಗ ಹಾಕ್ತೀರಾ, ಇನ್ ಕೇಸ್ ಹಾಕೋದಿದ್ರೆ ನಾವು ಸೈಟ್ ವಿಸಿಟ್ ಸಹ ಮಾಡಿಸ್ತೇವೆ. ಈಗ ಮಾರ್ಕಿಂಗ್ ಆಗಲಿ, ನೀವು ಯಾವ ಐಟಮ್ ಪರ್ಚೇಸ್ ಮಾಡ್ತೀರಾ ಅದರ ಡೈಮೆನ್ಷನ್ ಎಲ್ಲ ಕೊಟ್ಟು ನಾವೇ ಸೈಟ್ ವಿಸಿಟಿಗೆ ಸರ್ವಿಸ್ ಅವರನ್ನು ಕಳಿಸಿ ನಿಮಗೆ ಇನ್ಸ್ಟಾಲೇಷನ್ ಮಾಡಿಸಿ ಕೊಡ್ತೇವೆ. ಮತ್ತೆ ಒಂದೊಂದು ಪ್ರಾಡಕ್ಟಿಗೆ ಒಂದೊಂದು ಇನ್ಸ್ಟಾಲೇಷನ್ ಚಾರ್ಜಸ್ ಆಗ್ತದೆ. ಮತ್ತೆ ಸರ್ವಿಸ್ ನಮ್ಮದೇ ಓನ್ ಇದೆ, ನಮ್ದು ಬ್ರಾಂಚ್ ಸ್ಟೋರಿಗೆ ಒಂದು ಸಪ್ರೇಟ್ ಸರ್ವಿಸ್. ನಿಮ್ಮದೇ ಸರ್ವಿಸ್ ಇದಿದೆ, ಯಾವ ಹೊತ್ತಲ್ಲೂ ಕೂಡ ನಮಗೆ ರೆಡಿ ಈಗ ಹೋಗ್ತಾರೆ. ಓಕೆ ಸರ್, ಇದು ಉಡುಪಿಗೆ ಬಂದು ಎಷ್ಟು ಸಮಯ ಆಯಿತು? ಉಡುಪಿಗೆ ಬಂದು ಈಗ ಲಾಸ್ಟ್ 1 year ಇಂದ ಈ ಬ್ರಾಂಚ್ ಸ್ಟೋರ್ ಉಡುಪಿಯಲ್ಲಿದೆ. 1 ವರ್ಷದಿಂದ. ಹೌದು. ಬ್ರ್ಯಾಂಡ್ ಆದರೆ 29 years ಇಂದ ಬ್ರ್ಯಾಂಡ್ ಇದೆ. ನಿಜಕ್ಕೂ ಕೂಡ ಚೆನ್ನಾಗಿದೆ ಸರ್. ನಿಮ್ಮ ಕಮ್ಮಿ ಬೆಲೆಯ ಒಂದು ಇದನ್ನು ತೋರಿಸಿ ಸರ್ ನನಗೆ. ಇದು ಸ್ಟಾರ್ಟಿಂಗ್. ಓಕೆ, ಇದೊಂದು 5,000 ಹಾಗೆ. ಇದು 5,000 ರೇಂಜಿನ ಒಂದು ಇದು. ಸೊ ಅದೇ ರೀತಿಯಾಗಿ ಕಾಸ್ಟ್ಲಿ ಯಾವುದು? ಚಿಮಣಿ ಬಿಟ್ಟು, ಚಿಮಣಿ ಏನು ಬೇಕಾಗಿಲ್ಲ. ಇದು ಹಾಬ್, ಇದು ಹಿಡ್ಕೊಳ್ಬಹುದು. 62,000 ತನಕ ಆಗ್ತದೆ. Okay, 62,000. ಮತ್ತೆ ಅದರಲ್ಲಿ ನಿಮಗೆ
ಬೇರೆ ವೇರಿಯಂಟ್ ಅದೇ ಥರ ಇದ್ದರೆ ಸೊ ಚಿಮ್ನಿ ಅದೆಲ್ಲ ಸೇರಿಸಿ ಕಾಸ್ಟ್ಲಿ ಆಗುತ್ತೆ ಅಷ್ಟೇ. ಓಕೆ, ಸೊ ನಿಜಕ್ಕೂ ಒಂದು ಚಂದದ ಒಂದು ಆತ್ಮೀಯವಾದಂತಹ ಇದೊಂದು ಸ್ಟುಡಿಯೋ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಖಂಡಿತವಾಗಿಯೂ. ಕೆಲವರಿಗೆ ಇದನ್ನ ನೋಡಿದಾಗ ಏನು ಅನ್ಸುತ್ತೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಕಾಸ್ಟ್ಲಿ ಐಟಮ್ ಏನೋ ಅಂತ ಅನ್ಸುತ್ತೆ. ಆದರೆ ಸೊ ಒಂದು 5,000ದಿಂದ ಹಿಡಿದು 2 ಲಕ್ಷದವರೆಗಿನ ಕಾಸ್ಟ್ಲಿ ಐಟಮ್ ಅಂತೂ ಖಂಡಿತವಾಗಿಯೂ ಇದೆ. ಬ್ರ್ಯಾಂಡೆಡ್ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ಗಳೇ ಇದೆ ಇಲ್ಲಿ. ಆದರೆ ಒಮ್ಮೆ ಬಂದು ನಮ್ಮ ಅನುಕೂಲತೆಗೆ ತಕ್ಕಂತಹ ಆಧುನಿಕ ಅಡುಗೆಯ ಉಪಕರಣಗಳನ್ನು ನಾವಿಲ್ಲಿ ಖರೀದಿಸಬಹುದು, ನೋಡಬಹುದು, ಮಾಹಿತಿಯನ್ನು ಪಡಿಬಹುದು. ಸೊ ಸರ್ವಿಸು ಕೂಡ ತುಂಬ ಚೆನ್ನಾಗಿದೆ. ಸೊ ಉಡುಪಿಯಲ್ಲಿ 1 ವರ್ಷದಿಂದ ಈ ಸೇವೆಯನ್ನು ಕೊಡ್ತಾ ಇದೆ. ಸೊ ಇದು ಉಡುಪಿಯಲ್ಲಿ ಕೇವಲ ಕಿಚನ್ ಐಟಮ್ಗಳದ್ದೇ ಅಥವಾ ಈ ಉಡುಪಿಯಲ್ಲಿ ಅಡುಗೆ ಕೋಣೆಗೆ ಸಂಬಂಧಪಟ್ಟ ವಸ್ತುಗಳ ದೊಡ್ಡ ಶೋರೂಮ್ ಇದು ಅಂತ ಹೇಳ್ತಾರೆ. ಸೊ ನೀವೊಮ್ಮೆ ಭೇಟಿ ಕೊಡಿ. ಇದು ಕುಂಜಿಬೆಟ್ಟು ಮತ್ತು ಕಡಿಯಾಳಿಯ ನಡುವೆ ಶಾರದಾ ಮಂಟಪಕ್ಕೆ ಹೋಗುವ ರಸ್ತೆಯ ಪಕ್ಕದಲ್ಲೇ ಇರುವಂತಹ ಕಟ್ಟಡದಲ್ಲಿ ಇರುವಂತಹ ಕ್ಯಾಫ್ ಎಕ್ಸ್ಕ್ಲೂಸಿವ್ ಸ್ಟುಡಿಯೋ ಇದು. ಬನ್ನಿ, ಸೊ ಇಲ್ಲಿಯ ಪ್ರಾಡಕ್ಟ್ಗಳನ್ನು ನೋಡಿ, ಸೊ ಇಷ್ಟ ಆದರೆ ಸೊ ನಿಮ್ಮ ಕೈಗೆಟುಕುವ ದರದಲ್ಲಿ ನಿಮಗೆ ಸಿಗುತ್ತೆ ಅಂತ ಆದರೆ ಸೊ ಖರೀದಿಸಿ. ನಮಸ್ಕಾರ. ಓಕೆ, ಥ್ಯಾಂಕ್ ಯು.